ಎಚ್.ಎನ್. ಹೂಗಾರ 1932 ರಿಂದ 2007. ಸ್ವಾತಂತ್ರ್ಯ ಹೋರಾಟಗಾರರು, ಹೂಗಾರಿಕೆಯ ಕಾಯಕದವರೂ ಆಗಿದ್ದ ಗದುಗಿನ ಶಹಾಪುರಪೇಟೆಯ ನಾಗಪ್ಪ ಹೂಗಾರವರ ಮಗನಾಗಿ 1932 ರಲ್ಲಿ ಶ್ರೀಯುತರು ಜನಿಸಿದರು. ಓದಿದ್ದು ತೀರಾ ಕಡಿಮೆ ಪ್ರಾಥಮಿಕ ಶಾಲೆಯವರೆಗೆ. ಇವರ ಕುಟುಂಬ ಕಲಾವಿದರ ಕುಟುಂಬವಾಗಿತ್ತು. ಹಾಗೆ ಹೂಗಾರಿಕೆಯ ವೃತ್ತಿ ಸಂದರ್ಭಗಳು ಇವರ ಬರವಣಿಗೆಗೆ ಸ್ಫೂರ್ತಿ ನೀಡಿದವು. 4 ವರುಷದ ಬಾಲಕನಿದ್ದಾಗಲೇ ಬಾಲನಟಿಯ ಪಾತ್ರಕ್ಕೆ ಬಣ್ಣ ಹಚ್ಚಿದರು. ಬಯಲಾಟದಲ್ಲಿ ಪಾತ್ರ ವಹಿಸುತ್ತಾ ಬರವಣಿಗೆಯನ್ನೇ ಬದುಕನ್ನಾಗಿಸಿಕೊಂಡರು. 1940 ರಲ್ಲಿ ಭಕ್ತಿ ಜ್ಯೋತಿ ನಾಟಕ ಬರೆದು ನಿರ್ದೇಶಿಸಿ ಪ್ರದರ್ಶಿಸಿದರು. ಇವರ ಹೆಸರನ್ನು ಪಸರಿಸಿದ ಕೃತಿ ದಸರಾ ಇದು ವೃತ್ತಿರಂಗ ಭೂಮಿಯಲ್ಲಿ ಕ್ರಾಂತಿಯನ್ನುಂಟು ಮಾಡಿತು. ಹೂಗಾರರು ಸಾಮಾಜಿಕ, ಧಾರ್ಮಿಕ ಹಾಗೂ ಐತಿಹಾಸಿಕ ನಾಟಕಗಳನ್ನು ರಚಿಸಿದರು. ಮುಂದೆ ಪೌರಾಣಿಕ ನಾಟಕಗಳನ್ನು ಬರೆದರು. ಇವರು ರಚಿಸಿದ ನಾಟಕಗಳ ಸಂಖ್ಯೆ 70. ದೀಪಾವಳಿ, ಪುತ್ಥಳಿ, ವಾತ್ಸಲ್ಯ, ಸುನಂದ, ಕುಲಪುತ್ರ, ಮಕ್ಕಳ ಮದುವೆ, ಕೊಂಡು ತಂದ ಗಂಡ. ಹೀಗೆ ತಿರುನೀಲಕಂಠ, ಮಾದಾರ ಚೆನ್ನಯ್ಯನವರಿಗೆ ವಿಶೇಷವಾಗಿ ಇವರಿಗೆ ಹೆಸರನ್ನು ಕಂಪನಿಗೆ ವರಮಾನವನ್ನು ತಂದುಕೊಟ್ಟಂತವು ಸಾಮಾಜಿಕ ನಾಟಕಗಳು. ಸಮಾಜದಲ್ಲಿನ ಜ್ವಲಂತ ಸಮಸ್ಯೆಗಳನ್ನು ಗಂಭೀರ ಘಟನೆಗಳ ಮೂಲಕ ನವಿರಾದ ಹಾಸ್ಯದ ಮೂಲಕ ವಿಡಂಬನಾತ್ಮಕವಾಗಿ ಚಿತ್ರಿಸುತ್ತಿದ್ದ ಹೂಗಾರರ ಕೃತಿಗಳಲ್ಲಿ ಸತ್ಯ, ಧರ್ಮ, ತ್ಯಾಗ, ಪರೋಪಕಾರ, ಅವಿಭಕ್ತ ಕುಟುಂಬದ ಸಹಬಾಳ್ವೆ, ದೇಶಪ್ರೇಮ, ಸರ್ವಧರ್ಮ ಸಹಿಷ್ಣುತೆ, ಧೈರ್ಯ, ಸಾಹಸ, ನೀತಿ ಪ್ರಧಾನವಾದ ಹಾಸ್ಯಭರಿತವಾದ ವಿಷಯಗಳಿವೆ. ಅಂತಹ ನಾಟಕಗಳನ್ನು ಬರೆದು ಹೆಸರಾದವರ ಹೂಗಾರವರು. ವಿಶೇಷವಾಗಿ ಗದುಗಿನಲ್ಲಿ ಪುಷ್ಪ ಹಾಗೂ ಮಲ್ಲಮ್ಮ ಥಿಯೇಟರ್ಗಳು ವರುಷಗಟ್ಟಲೆ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದವು. ದೇಶಿ ಭಾಷೆಯನ್ನು ಸಮರ್ಥವಾಗಿ ದುಡಿಸಿಕೊಳ್ಳುತ್ತಾ ಹೃದಯ ಸ್ಪರ್ಶಿಯಾದ ಸಂಭಾಷಣೆಯನ್ನು ಹೆಣೆಯುತ್ತಾ ಹೋದ ಹೂಗಾರರು ಒಳ್ಳೆಯ ಹಾಸ್ಯ ನಟರೂ ಕೂಡ. ಇವರು ತಮ್ಮ ಅನೇಕ ನಾಟಕಗಳಲ್ಲಿ ಗಾದೆಮಾತುಗಳು, ಹಿರಿಯ ಕವಿಗಳ ಕಾವ್ಯ ಚರಣಗಳು, ಅಲಂಕಾರಗಳು ನೇರ ನಿರೂಪಣಾ ಕೌಶಲ್ಯದಿಂದ ವೃತ್ತಿ ಸಂಸ್ಥೆಯ ಮಾಲಕರಿಗೆ ಆಶಾಕಿರಣಗಳಾದವು. ಆರ್ಥಿಕವಾಗಿ ದಿವಾಳಿಯೆದ್ದ ಕಂಪನಿಗಳಿಗೆ ಮರುಹುಟ್ಟು ನೀಡಿದ್ದು ಹೂಗಾರರ ನಾಟಕಗಳು. ಕಂಪನಿ ಮಾಲಕರು ಕವಿ ಹೂಗಾರರನ್ನು ಆಪದ್ಬಾಂಧವನೆಂದು ಕರೆಯುತ್ತಿದ್ದರು. ಇವರ ಅನೇಕ ನಾಟಕಗಳು ಚಲನಚಿತ್ರಗಳಾಗಿ ಯಶಸ್ವಿಯಾಗಿವೆ. ತಾಳ ತಪ್ಪಿದ ಬಾಳು, ಪಟ್ಟಣಕ್ಕೆ ಬಂದ ಪತ್ನಿಯರು, ದೀಪಾವಳಿ ನಾಟಕವು ಪಾಲಿಗೆ ಬಂದದ್ದೇ ಪಂಚಾಮೃತ, ಗೆದ್ದವರು ಯಾರು, ಕಣ್ಣು ತೆರೆಸಿದ ಹೆಣ್ಣು, ಬೀಗರು ಹೊಕ್ಕ ಮನೆ, ಹೆಣ್ಣಿನ ಸೌಭಾಗ್ಯ ಮುಂತಾದವುಗಳು ಜನಪ್ರಿಯವಾಗಿವೆ. ಕಿತ್ತೂರ ಚೆನ್ನಮ್ಮ ಬೆಂಕಿಗೆ ಬೆಂಕಿ ಚಲನಚಿತ್ರಗಳಿಗೆ ಸಂಭಾಷಣೆಯನ್ನೂ ಬರೆದಿದ್ದರು. ಹಾಗೆ ತಾಯಿಯ ಕರಳು ಚಿತ್ರದ ಚಿತ್ರಿಕತೆಯೂ ಕೂಡ ಇವರದ್ದಾಗಿತ್ತು. ತಮ್ಮ ನಾಟಕಗಳಲ್ಲಿ ಪಾತ್ರ ವಹಿಸಿದಂತೆ ಚಲನಚಿತ್ರದಲ್ಲೂ ಪಾತ್ರವಹಿಸಿದ್ದಾರೆ. ರಂಗಭೂಮಿಯೂ ಹೂಗಾರರಿಗೆ ಉಸಿರಾಗಿತ್ತು. ತಮ್ಮ ಜೀವಿತಾವಧಿಯ ಕೊನೆಯ ಹಂತದವರೆಗೂ ಅವರು ನಾಟಕಗಳನ್ನು ಬರೆದಿದ್ದರು. ಕಂಪನಿಯ ಮಾಲಕನಾಗಿ, ನಿರ್ದೇಶಕರಾಗಿ, ನಟರಾಗಿ, ನಾಟಕಕಾರರಾಗಿ 75 ವರುಷಗಳ ತನಕ ರಂಗಭೂಮಿಯ ಸೇವೆಗೈದರು. ವೃತ್ತಿ ಕಂಪನಿಯ ನಾಟಕ ಪರಂಪರೆಯ ಹಿನ್ನೆಲೆಯಲ್ಲಿ ಹೂಗಾರರ ನಾಟಕಗಳಿಗೆ ವಿಶಿಷ್ಟ ಸ್ಥಾನವಿದೆ. ವೃತ್ತಿರಂಗಭೂಮಿ ಕುಂಟುತ್ತಾ ಸಾಗಿದಾಗ ತಮ್ಮ ಕೃತಿಗಳ ಮೂಲಕ ಮುಂದೆ ಸಾಗುವಂತೆ ಮಾಡಿದರು. ವೃತ್ತಿರಂಗಭೂಮಿಯಲ್ಲಿ ಅತಿರೇಕಗಳನ್ನು ಬಿಟ್ಟು ಹೊಸ ಹೊಸ ಆಯಾಮಗಳನ್ನು ಅಳವಡಿಸಿಕೊಂಡು ಪ್ರಸ್ತುತ ಸಂದರ್ಭಗಳನ್ನು ಸಮಸ್ಯೆಗಳನ್ನು ಎತ್ತಿಕೊಂಡು ಪರಿಹಾರ ಸೂಚಿಸುತ್ತಾ ಆ ಕಾರ್ಯದಲ್ಲಿ ಯಶಸ್ವಿಯಾದರು. ಹೂಗಾರರ ರಂಗಭೂಮಿ ಸೇವೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದವು. ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, ಡಾ. ಪುಟ್ಟರಾಜ ಗವಾಯಿಗಳವರ ಪ್ರಶಸ್ತಿ ಮುಂತಾದವುಗಳ ಜೊತೆಗೆ ವೃತ್ತಿ ರಂಗಭೂಮಿಯ ಮಾಲಕರಿಂದ ನಾಟ್ಯರಂಗ ಭೂಷಣ, ಜುಬಲಿ ಕವಿ ಎಂಬ ಬಿರುದುಗಳು ಜೀವಮಾನದ ಸಾಧನೆಗಾಗಿ ರಂಗಭೂಮಿಯ ಶ್ರೇಷ್ಠ ಪ್ರಶಸ್ತಿಯಾದ ಗುಬ್ಬಿವೀರಣ್ಣ ಪ್ರಶಸ್ತಿಯೂ ಇವರನ್ನು ಅರಸಿ ಬಂದಿತು. ಹೂಗಾರವರು 2007 ರಲ್ಲಿ ತಮ್ಮ ರಂಗಭೂಮಿಯ ಸೇವೆಗೆ ಶಾಶ್ವತ ವಿದಾಯ ಹೇಳಿದರು. ಇಂದಿಗೂ ಗ್ರಾಮೀಣ ಹವ್ಯಾಸಿ ಕಲಾಬಳಗದಿಂದ ದಸರಾ, ದೀಪಾವಳಿ, ಕುಲಪುತ್ರ ನಾಟಕಗಳು ಪ್ರದರ್ಶನಗೊಳ್ಳುತ್ತಿವೆ.